ಅತ್ತೆಯವರೇ, ಅವರು ತಮ್ಮ ಹೋಮವನ್ನು ಪೂರ್ಣಗೊಳಿಸದೆ ಯುದ್ಧಕ್ಕೆ ಬಂದಿರುವರಂತೆ. ಆದರೇನು, ಹೋಮವನ್ನು ಮತ್ತೊಮ್ಮೆ ಆರಂಭಿಸಿ ಪೂರ್ಣಗೊಳಿಸಬಹುದು. ಆಲದ ಮರದ ಬಳಿ ಅವನು ನೀಡುವ ಭೂತ ಬಲಿಗೆ ಅಡ್ಡಿಯಾಗದಿದ್ದರಾಯಿತು. ಅದೇ ಈಗ ನನಗೆ ಆತಂಕವಾಗಿದೆ ಅತ್ತೆಯವರೇ. ಅವರು ಈಗ ಆಲದ ಮರದ ಬಳಿಗೆ ಹೋಗಿದ್ದಾರಂತೆ. ಅಂದರೆ ಅವನು ಭೂತ ಬಲಿ ನೀಡಿ ಯುದ್ಧಕ್ಕೆ ಬರುತ್ತಾನೆ. ಇಲ್ಲ ಅತ್ತೆಯವರೇ, ಅಲ್ಲೇ ಲಕ್ಷ್ಮಣ ಯುದ್ಧಕ್ಕೆ ಆಹ್ವಾನಿಸಿ ನಿಂತಿದ್ದಾನಂತೆ. ವಿಭೀಷಣರು ಅಲ್ಲೇ ಇರುವರಂತೆ. ಹೌದೇ? ಅಯ್ಯೋ ದೇವರೇ, ಇನ್ನೇನು ಗತಿ? ಲಕ್ಷ್ಮಣ, ನೀನು ಯಾವ ಕಾರಣಕ್ಕೂ ಅಧೀನನಾಗಬಾರದು. ಈ ಇಂದ್ರಜಿತುವಿನ ಬಾಣಗಳು ನಿನ್ನನ್ನೇನು ಮಾಡಲಾರವು. ನಿನ್ನ ಪರಾಕ್ರಮಕ್ಕೆ, ನಿನ್ನ ಧನುರ್ಯುದ್ಧ ನೈಪುಣ್ಯಕ್ಕೆ ಇವನು ಸಾಟಿಯಲ್ಲ. ನಿನ್ನಿಂದಲೇ ಇವನ ವಧೆಯಾಗಬೇಕು. ಹೇಳು ಲಕ್ಷ್ಮಣ, ಹೇಳು. ಹೋರಾಡು ಲಕ್ಷ್ಮಣ, ಹೋರಾಡು. ಹೇಳುತ್ತೇನೆ ವಿಭೀಷಣ, ಆ ಇಂದ್ರಜಿತುವಿನೊಡನೆ ಖಂಡಿತ ಹೋರಾಡುತ್ತೇನೆ. ಇದು ಅವನ ತಾತ್ಕಾಲಿಕ ವಿಜಯವಷ್ಟೇ. ನಾನು ಪ್ರಯೋಗಿಸುವ ಮಹಾಸ್ತ್ರಗಳಿಂದ ಅವನ ಗರ್ವಭಂಗ ಮಾಡುತ್ತೇನೆ. ಎಲ್ಲವೋ ಮೇಘನಾದ, ಯಾವುದೋ ಒಂದು ಬಾಣದಿಂದ ನನ್ನನ್ನು ಗಾಯಗೊಳಿಸಿದೆ ಎಂದು ಅಟ್ಟಹಾಸದಿಂದ ಬೀಗಬೇಡ. ಈಗ ನಾನು ಬಿಡುವ ಬಾಣಗಳ ರುಚಿ ನೋಡು. ಎಲ್ಲವೋ ಲಕ್ಷ್ಮಣ, ಈಗ ನಾನು ಬಿಡುವ ಬಾಣಗಳು ನಿನ್ನನ್ನು ಬರೀ ಗಾಯಗೊಳಿಸುವುದಿಲ್ಲ, ನಿನ್ನ ಪ್ರಾಣವನ್ನೇ ಹೀರಿ ಬಿಡುತ್ತವೆ. ನಿನ್ನನ್ನು ಕೊಲ್ಲುವುದರ ಮೂಲಕ ನಾನು ಭೂತ ಬಲಿ ಸಲ್ಲಿಸುತ್ತೇನೆ. ನನ್ನಿಂದ ಹತನಾದ ನಿನ್ನ ಜೀವವಿಲ್ಲದ ದೇಹವನ್ನು ಆ ನಿನ್ನ ಸೋದರ ರಾಮನು ನೋಡುತ್ತಾನೆ, ಖಂಡಿತ ನೋಡುತ್ತಾನೆ. ಕ್ರೂರ ಕರ್ಪನಾದ ಎಲ್ಲವೋ ರಾಕ್ಷಸ, ಬರೀ ಮಾತಿನಲ್ಲಿ ಕಾಲಯಾಪನೆ ಮಾಡದೆ ನಿನ್ನ ಪರಾಕ್ರಮವನ್ನು ತೋರಿಸು. ನನ್ನ ಪರಾಕ್ರಮವೇನೆಂದು ಈಗಾಗಲೇ ಹಲವು ಸಲ ನಿನ್ನ ಅನುಭವಕ್ಕೆ ಬಂದಿದ್ದರು. ಮತ್ತೆ ಮತ್ತೆ ನನ್ನನ್ನು ಕೆಣಕುತ್ತಿರುವ ನಿನ್ನ ಅವಿವೇಕಕ್ಕೆ ಏನು ಹೇಳಲಿ? ನಾನು ಪ್ರಯೋಗಿಸಿದ ನಾಗಪಾಶದಿಂದ ಸತ್ತವರಂತೆ ಮಲಗಿದ್ದನ್ನು ಮರೆತು ಬಿಟ್ಟೆಯಾ ಲಕ್ಷ್ಮಣ? ನನ್ನ ಬ್ರಹ್ಮಾಸ್ತ್ರದಿಂದ ವಾನರ ಸೇನೆಯ ಸಹಿತ ಧರಾಶಾಹಿಯಾಗಿದ್ದನ್ನು ನೆನಪು ಮಾಡಿಕೋ. ಆ ದೇವೇಂದ್ರನನ್ನೇ ಸೆರೆ ಹಿಡಿದು ಲಂಕೆಗೆ ತಂದ ನನಗೆ ನಿನ್ನನ್ನು ಗೆಲ್ಲುವುದು ಯಾವ ಮಹಾಕಾರ್ಯ? ನಿನ್ನ ನಾಗಪಾಶ ನಮ್ಮನ್ನು ಕೊಲ್ಲಲಿಲ್ಲ, ನಿನ್ನ ಬ್ರಹ್ಮಾಸ್ತ್ರವು ನಮ್ಮನ್ನು ಕೊಲ್ಲಲಿಲ್ಲ. ನಮ್ಮನ್ನು ಕೊಲ್ಲಬಲ್ಲ ಇನ್ಯಾವ ಮಹಾಸ್ತ್ರವಿದೆಯೋ ಅದನ್ನು ಪ್ರಯೋಗಿಸು. ಆತ್ಮಶ್ಲಾಘನೆಯನ್ನು ನಿಲ್ಲಿಸು. ಆಗಲಿ, ನನ್ನ ಬಾಣಗಳ ಪ್ರಯೋಗದಿಂದಲೇ ನಾನು ನಿನಗೆ ತಕ್ಕ ಉತ್ತರ ಕೊಡುತ್ತೇನೆ. ಹಾಗಾದರೆ ಸಿದ್ಧನಾಗು. ಸುಲೋಚನಾ, ನಿನ್ನ ಊಹೆ ಸರಿ. ಇದೆಲ್ಲ ಆ ವಿಭೀಷಣನಿಂದಲೇ ಆಗಿರುತ್ತದೆ. ಆ ರಹಸ್ಯ ವಿಭೀಷಣನಿಗೆ ಗೊತ್ತಿದ್ದುದರಿಂದಲೇ ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರುತ್ತಾರೆ. ಹೌದು ಸುಲೋಚನಾ, ಇಲ್ಲಿಯವರೆಗೆ ಇಂದ್ರಜಿತುವು ತನ್ನ ಮಾಯಾವಿದ್ಯೆಯಿಂದ ಯಜ್ಞದ ಸಿದ್ಧಿಗಳಿಂದ ಜಯಿಸುತ್ತಿದ್ದ. ಆದರೆ ಈಗ ಅದಾವುದೂ ಅವನ ನೆರವಿಗೆ ಬಾರದೆ ಅವನು ಸೋಲಬಹುದೆಂದು ಭಯವಾಗುತ್ತಿದೆ. ಇದಕ್ಕೆ ಪರಿಹಾರವೇ ಇಲ್ಲವೇ ಅತ್ತೆಯವರೇ? ಇದೆ, ಒಂದೇ ಒಂದು ಪರಿಹಾರ ಇದೆ ಸುಲೋಚನಾ. ಅದೇನೆಂದರೆ ರಾಮ ರಾವಣರ ಯುದ್ಧ, ಲಕ್ಷ್ಮಣ ಇಂದ್ರಜಿತುವಿನ ನಡುವಿನ ಯುದ್ಧ ನಿಲ್ಲಬೇಕು.
ಅದು ನಿಲ್ಲಲು ಸಾಧ್ಯವೇ ಇಲ್ಲವೆಂಬುದು ಯಾವಾಗಲೂ ನಿರ್ಧಾರವಾಯಿತಲ್ಲ. ಈ ಯುದ್ಧ ಯಾವಾಗ ನಿರ್ಧಾರವಾಯಿತು ಆಗಲೇ ಅದರ ಫಲಿತಾಂಶವು ನಿರ್ಧಾರವಾಗಿ ಹೋಯಿತು ಸುಲೋಚನಾ. ಅತ್ತೆಯವರೇ, ಹಾಗನ್ನಬೇಡಿ. ನಾವು ಕೈ ಚೆಲ್ಲಿ ಕುಳಿತರೆ ಒಂದೇ ಗತಿ ಏನು? ಸದ್ಗತಿಯು ದುರ್ಗತಿಯು ಈಗ ಯಾವುದೂ ನಮ್ಮ ಕೈಯಲ್ಲಿಲ್ಲ. ಅತ್ತೆಯವರೇ, ಈ ಯುದ್ಧ ನಿಲ್ಲಿಸಲು ಮತ್ತೊಂದು ಸಲ ಪ್ರಯತ್ನಿಸಬಾರದೆ? ಭ್ರಮೆ, ಎಲ್ಲ ನಿನ್ನ ಭ್ರಮೆ ಸುಲೋಚನಾ. ನಿನ್ನ ಮಾವನವರು ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಒಪ್ಪುವುದಿಲ್ಲವೆಂದು ನಿನಗೆ ಗೊತ್ತಿಲ್ಲವೇ? ಪ್ರಯತ್ನಿಸಿ ಅತ್ತೆಯವರೇ, ನನಗಾಗಿ, ನಿಮ್ಮ ಪುತ್ರನ ಕ್ಷೇಮಕ್ಕಾಗಿ ಪ್ರಯತ್ನಿಸಬಾರದೆ? ಆಗಲಿ, ಪ್ರಯತ್ನಿಸುತ್ತೇನೆ. ಲಕ್ಷ್ಮಣ, ಆ ಇಂದ್ರಜಿತ್ವನ ಮುಖ ವಿಕಾರವಾಗುತ್ತಿರುವುದನ್ನು ಕಂಡೇ ಇಲ್ಲವೇ? ಅದೇ, ಅವನು ಬೇಗ ಬೀಳುತ್ತಾನೆ ಎಂಬುದಕ್ಕೆ ಮುನ್ನುಡಿ. ತ್ವರೆ ಮಾಡು ಲಕ್ಷ್ಮಣ, ತ್ವರೆ ಮಾಡು, ತ್ವರೆ ಮಾಡು ಲಕ್ಷ್ಮಣ. ಮಂದೋದರಿ, ಮೇಲೇಳು. ಏಕೆ ಈ ದುಃಖ? ಏನಾಯ್ತು? ಪ್ರಭು, ನಾನು ನಿಮ್ಮಲ್ಲಿ ಒಂದು ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಆ ಭಿಕ್ಷೆಯನ್ನು ನೀವು ನನಗೆ ನೀಡುವುದಾಗಿ ಮಾತು ಕೊಟ್ಟರೆ ಮಾತ್ರ ನಾನು ನಿಮ್ಮ ಕಾಲುಗಳನ್ನು ಬಿಡುತ್ತೇನೆ. ಮಂಡೋದರಿ, ಏನಿದು ವಿಪರೀತ ವರ್ತನೆ? ನನ್ನ ಪಟ್ಟದ ರಾಣಿಯಾಗಿ ನನ್ನಲ್ಲೇ ಭಿಕ್ಷೆ ಬೇಡಬೇಕಾ? ಮೊದಲು ಮೇಲೇಳು. ಪ್ರಭು, ಹಾಗಾದರೆ ನಾನು ಕೇಳಿದ್ದನ್ನು ಕೊಡ್ತೀರಾ? ಕೊಡುವ ಶಕ್ತಿ ನನಗಿದೆ. ಆದರೆ ಮೊದಲು ನೀನು ಮೇಲೆದ್ದು ಕಣ್ಣೀರು ಒರೆಸಿಕೊ. ಈ ಲಂಕೇಶ್ವರನ ಪತ್ನಿಯಾಗಿ ಕಣ್ಣೀರು ಸುರಿಸುವುದು ನಿನಗೂ ಶೋಭೆಯಲ್ಲ, ನನಗೂ ಪ್ರಿಯವಲ್ಲ. ಕೇಳು, ಏನು ಬೇಕು ಕೇಳು. ಆಕಾಶದಲ್ಲಿನ ನಕ್ಷತ್ರಗಳು ಬೇಕೆ? ಸಾಗರವಾಳದ ಮುತ್ತುರತ್ನಗಳು ಬೇಕೆ?
ದೇವಲೋಕದ ವಜ್ರ ವೈಢೂರ್ಯಗಳು ಬೇಕೆ? ಕಾಮಧೇನು ಬೇಕೆ? ಕಲ್ಪವೃಕ್ಷ ಬೇಕೆ? ಏನು ಬೇಕು? ಬೇಡಿ ಪ್ರಭು, ನನಗೆ ಯಾವ ಭೋಗ ಭಾಗ್ಯಗಳು ಬೇಡಿ. ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ. ನನ್ನ ಪುತ್ರ ಭಿಕ್ಷೆಯನ್ನು ನೀಡಿ ಪ್ರಭು. ಹೌದು ಪ್ರಭು, ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ. ಸುಲೋಚನೆಗೆ ಪತಿ ಭಿಕ್ಷೆಯನ್ನು ನೀಡಿ ಪ್ರಭು. ಮಂಡೋದರಿ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ಈಗ ಇಂದ್ರಜಿತುವಿಗೆ ಏನಾಗಿದೆ ಎಂದು ಹೀಗೆ ಪ್ರಲಾಪಿಸುತ್ತಿರುವೆ? ಪ್ರಭು, ಅಲ್ಲಿ ನಿಕುಂಬಿಲ ವನದ ಆಲದ ಮರದ ಬಳಿ ಇಂದ್ರಜಿತು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿರುವನಂತೆ. ಅಲ್ಲಿ ಅವನ ಭೂತ ಬಲಿಗೆ ಅಡ್ಡಿಯಾದರೆ ಅವನಿಗೆ ಪ್ರಾಣಾಪಾಯವೆಂದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ. ಅದಕ್ಕೇನೀಗ? ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳಬೇಕು, ಇಲ್ಲಿಗೆ ನಿಲ್ಲಬೇಕು. ಏಕೆ ಪ್ರಭು ಸುಮ್ಮನಾದಿರಿ? ಹೇಳಿ ಪ್ರಭು, ಈ ಯುದ್ಧವನ್ನು ನಿಲ್ಲಿಸುತ್ತೇನೆ ಎಂದು ಹೇಳಿ. ದಯಮಾಡಿ ನನಗೆ ನನ್ನ ಪುತ್ರನನ್ನು ಉಳಿಸಿಕೊಡಿ. ಮಂಡೋದರಿ, ಬಾಯಿಗೆ ಬಂದಂತೆ ಬಡಬಡಿಸಬೇಡ. ಈ ಯುದ್ಧ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ನಿಂತಾಗ ನಾವಿರುತ್ತೇವೆ, ಇಲ್ಲ ಅವರಿರುತ್ತಾರೆ ಅಷ್ಟೇ. ಪ್ರಭು, ಲಕ್ಷ್ಮಣ, ನನ್ನ ಬಾಣಾಘಾತದಿಂದ ಗಾಯಗೊಂಡ ಮೇಲೂ ನನ್ನ ಸಾಮರ್ಥ್ಯವೇನೆಂದು ನಿನಗೆ ಅರಿವಾಗಲಿಲ್ಲವೇ? ಇನ್ನು ನನ್ನನ್ನು ಎದುರಿಸಿ ಹೋರಾಡುವ ಚೈತನ್ಯ ನಿನ್ನಲ್ಲಿದೆಯೇ? ಕೆಲವು ರಾವಣ ಪುತ್ರ, ಒಂದು ಸಣ್ಣ ಗಾಯವಾದ ಮಾತ್ರಕ್ಕೆ ನನ್ನ ಚೈತನ್ಯವೇ ಉಡುಗಿ ಹೋಯಿತೆಂದು ಭ್ರಮೆಗೊಳ್ಳಬೇಡ. ನನ್ನ ಅಹಂಕಾರದ ಮಾತುಗಳಿಗೆ ನನ್ನ ಬಾಣಗಳೇ ಉತ್ತರ ನೀಡುತ್ತವೆ. ನಿನ್ನ ಅವಸಾನ ಹತ್ತಿರವಿರುವಾಗ ಉತ್ತರ ಹೇಳುವುದಕ್ಕೆ ನೀನೇ ಇರುವುದಿಲ್ಲ. ಬಿಡು ನಿನ್ನ ಬಾಣಗಳನ್ನ. ಸುಲೋಚನಾ, ಮಗಳೇ, ನಮ್ಮ ಸಂತೋಷವೆಲ್ಲ ನಾಶವಾದಂತೆ. ನನ್ನ ಪುತ್ರನನ್ನು, ನಿನ್ನ ಪತಿಯನ್ನು ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾದವು. ನಮಗೆ ನಾರುಗತಿ ಸುಲೋಚನಾ. ಸಮಾಧಾನ ತಂದುಕೊಳ್ಳಿ. ನೀವೇ ಹೀಗೆ ಧೈರ್ಯಗೊಂದು ಕುಸಿದರೆ ನನ್ನ ಗತಿ ಏನು? ಹೀಗೆ ತಂದುಕೊಳ್ಳಿ. ಏನಾಯಿತೆಂದು ಹೇಳಿ. ಏನೂ ಆಗಲಿಲ್ಲ ಸುಲೋಚನಾ. ನಾನು ಮಾಡಿದ ಕಟ್ಟ ಕಡೆಯ ಪ್ರಯತ್ನ ವಿಫಲವಾಗಿ ಹೋಯಿತು. ಈ ಹಾಳು ಯುದ್ಧ ನಿಲ್ಲಬೇಕು. ನನ್ನ ಪತಿ, ನಿನ್ನ ಪತಿ, ನನ್ನ ಪುತ್ರ ಉಳಿಯಬೇಕು.
ಮಹಾಪತಿವ್ರತೆಯಾದ ಆ ಸೀತೆಗೆ ಯಾವ ಕೇಡು ಆಗದೆ ಅವಳ ತನ್ನ ಪತಿಯನ್ನು ಸೇರಬೇಕು ಎಂದು ನಾನು ಮಾಡಿದ ಕಡೆಯ ಪ್ರಯತ್ನವೂ ವ್ಯರ್ಥವಾಗಿ ಹೋಯಿತು ಸುಲೋಚನಾ. ಅಂದರೆ ನೀವು ಮಾವನವರ ಬಳಿ ಈ ವಿಷಯವಾಗಿ ಮಾತನಾಡಿದ್ದೀರಾ? ಅವರು ಒಪ್ಪಲಿಲ್ಲವೇ? ಹೌದು ಸುಲೋಚನಾ, ಅವರೊಂದಿಗೆ ನಾನು ಮಾತನಾಡಿದೆ. ನಿನಗೆ ಪತಿ ಭಿಕ್ಷೆಯನ್ನು, ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ ಎಂದು ಅವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ. ಆದರೆ ಅವರ ಮನಸ್ಸು ಕರಗಲಿಲ್ಲ, ಕಿಂಚಿತ್ತೂ ಕರುಣೆ ಮೂಡಲಿಲ್ಲ. ಪ್ರತಿಷ್ಠೆ ಹೆಮ್ಮೆಯಲ್ಲಿ ನನ್ನ ಕೋರಿಕೆಯನ್ನು ತಿರಸ್ಕರಿಸಿದರು. ಕಡೆಗೆ ಅವರು ಏನು ಹೇಳಿದರು ಗೊತ್ತೇ ಸುಲೋಚನಾ? ಏನು ಹೇಳಿದರು? ಈ ಯುದ್ಧ ನಡೆಯುತ್ತದೆ, ಕಡೆಯಲ್ಲಿ ನಾವಿರುತ್ತೇವೆ, ಇಲ್ಲ ಅವರಿರುತ್ತಾರೆ ಎಂದು ಖಡಾಖಂಡಿತವಾಗಿ ಹೇಳಿ ಹೊರಟು ಹೋದರು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.